ಪ್ರತಿ ಫೀಲ್ಡಲ್ಲಿ ಅವರು ಇಡೀ ಕುಟುಂಬನೇ ನಾಟಕೋಸ್ಕರವಾಗಿ ರಂಗಕ್ಕೋಸ್ಕರವಾಗಿ ತೋರಿಸ್ಕೊಂಡು ಸೊ ಅವರ ಇವತ್ತಿನ ಮಾತು ಆ ಕೆಚ್ಚು ಆ ಎರಡು ಮಾತುಗಳ ಅಭಿನಯ ಹಬ್ಬ ನಿಜವಾಗ್ಲೂ ಅವರು ಮೇಕಪ್ ಕಾಸ್ಟ್ಯೂಮ್ ಇಲ್ಲದೇನೆ ಈ ಅಭಿನಯಿಸ್ತಾರಲ್ಲ ಇವೆಲ್ಲ ಕೊಟ್ಬಿಟ್ರೆ ಯಾವ ಲೆವೆಲ್ ಹೋಗ್ಬೋದು ಅಂತ ನನಗೆ ತುಂಬ ಸಂತೋಷ ಆಗಿದೆ ಅಂತ ಕಲಾವಿದರೇ ಹಾಗೆ ಕಲಾವಿದರ ಬದುಕು ಅನೇಕ ಏರಿಳಿತಗಳಿಂದ ಕೂಡಿರುತ್ತೆ ಅದರಲ್ಲೇನು ತೊಂದರೆ ಇಲ್ಲ. ಯಾಕೆ ನಮ್ಮ ಲೋಕನಾಥ ದೀಕ್ಷಿತ್ ಅವರ ತಂದೆಯವರು ದಾಶರಥಿ ದೀಕ್ಷಿತ್ ಅವರು ನನಗೆ ಬಹಳ ಆತ್ಮೀಯರಾಗಿದ್ದವರು, ಹೆಜ್ಜೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಅವರ ಅಳಿಯಾದೇವರು ನಾಟಕವನ್ನು ಆಡದೇ ಇರೋ ಶಾಲಾ ಕಾಲೇಜೇ ಇಲ್ಲ. ಸಿಡ್ರು ಬರೆಯುವ ನಾಟಕ ಎಲ್ಲ ಆಫೀಸ್ಗಳವರು ಆಡಿದ್ದಾರೆ. ಮತ್ತು ಅವರ ಗಾಂಪರ ಗುಂಪು ಇಂಥದ್ದೆಲ್ಲ ಮಾಡುವುದು. ಮತ್ತು ಚಲನಚಿತ್ರಗಳಲ್ಲಿ ಅವರ ತಂದೆಯವರು ದಾಶರಥಿ ದೀಕ್ಷಿತ್ ಅವರು ಯಾವುದೇ ಚಲನಚಿತ್ರದಲ್ಲಿ ಅಭಿನಯಿಸಿದ್ರು ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ. ಉದಾಹರಣೆಗೆ ಸಂಸ್ಕಾರ ಅದಕ್ಕೆ ಬಹುಮಾನ ಬಂತು, ಪಣಿಯಮ್ಮ ಅದಕ್ಕೆ ಬಹುಮಾನ ಬಂತು, ಅಭಿಜಿಯವ್ರನ್ನ ಪ್ರೋತ್ಸಾಹಿಸು ಅದಕ್ಕೆ ಬಂತು. ಹೀಗೆ ಆ ಲೆವೆಲಲ್ಲಿ ಅವರು ಇದ್ದವರು. ಇಲ್ಲಿ ಯಾವ್ದಕ್ಕೆ ಅವ್ರು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅವ್ರದ್ದು ಈ ಕೈಗೊಂಬೆ ಆಟ ಇತ್ತು, ಗೊಂಬೆಗಳ ಆಡಿಸೋದು, ಮೈಸೂರು ಕಾಂಪಿಟೇಷನ್. ಈಗ ಗೊಂಬೆಗಳ ಆಟವನ್ನ ಯಾರು ಆಡಿಸೋದು ಇಲ್ಲ, ನೋಡೋದು ಇಲ್ಲ, ಆಡಿಸಿದ ಜನ ನೋಡೋದು ಬೇಡ. ಈಗ ನಶಿಸಿ ಹೋಗ್ತಾ ಇದೆ ಕಲೆ. ಆದರೆ ರಂಗಮಂದಿರ ಇನ್ನೂ ಜೀವಂತವಾಗಿದೆ. ಸ್ವಲ್ಪ ದಿನ ಹೊರಗಿದ್ದು ಹೋಗ್ತಿದ್ದ ಟಿವಿ ಬಂದಾಗ. ಬಟ್ ಈಗ ಮತ್ತೆ ರಂಗನಾಟಕಗಳಿಗೆ ಜನ ಬರ್ತಾ ಇದ್ದಾರೆ. ಅದೊಂದು ಬಹಳ ಸಂತೋಷದ ವಿಷಯ. ಹೀಗಾಗಿ ನಮ್ಮ ಈ ಒಂದು ಸಂಸ್ಥೆ ರಂಗ ಸಂಸ್ಕೃತಿ ಅದನ್ನು ಉಳಿಸ್ಕೊಂಡು ಬರ್ತಾರೆ. ಕಳೆದ 8 ವರ್ಷಗಳಿಂದ ಕಳೆದ ವರ್ಷ ಚೈತ್ರ ಮತ್ತು ಭವಾನಿ ಅಂತಕ್ಕಂಥ ಇಬ್ಬರು ಕಲಾವಿದರಿಗೆ ಕಲಸಲ ಬಹುಮಾನ ಕೊಟ್ಟರೆ ಪಾರಿತೋಷಿಕ ಕೊಟ್ಟರೆ ಸೊ ಹೀಗೆ ಅದು ನಡ್ಕೊಂಡು ಬರ್ತಾ ಇದೆ. ಇವತ್ತಿನ ಆಯ್ಕೆ ಬಗ್ಗೆ ನನಗೆ ತುಂಬ ಸಂತೋಷ ಇದೆ. ಕಲ್ಯಾಣಿ ಅವರನ್ನ ಗುರುತಿಸಿ ಅವರು ಮಾಡತಕ್ಕಂಥ ಎಷ್ಟೋ ಅವರಿಗೆ ಪಾರಿತೋಷಿಕಗಳು ಬಂದಿವೆ. ಆದರೆ ಇಲ್ಲಿ ನಾವು ಒಂದು ಕುಟುಂಬದಿಂದ ಕೊಡ್ತಾ ಇರ್ತಕ್ಕಂಥ ಈ ಪಾರಿತೋಷಿಕ ಅತ್ಯಂತ ಮೌಲ್ಯವಾದ್ದು ಅಂತ ನಮ್ಮ ಪ್ರಶಾಂತ್ ಅವರದ್ದು ಅವರ ಟಿವಿನಲ್ಲಿದ್ದಾಗ ನನ್ನ ಕೈಯಲ್ಲಿ ಹಳ್ಳಿಕಟ್ಟೆ ಅಂತ ಬರೆಸ್ತಾ ಇದ್ರು. ಹಳ್ಳಿಕಟ್ಟೆ ಅನ್ನೋದು ಒಂದು ಪೊಲಿಟಿಕಲ್ ಸೆಟೈರು, ತುಂಬಾ ಪಾಪ್ಯುಲರ್ ಆಗಿ ತುಂಬಾ ನಿರಂತರವಾಗಿ 4 ವರ್ಷ ಬಂತು. ಹೂಕಾಳಿ ಅನ್ನೋ ಪಾತ್ರವನ್ನ ಸಮರ್ಥವಾಗಿ ಅಭಿನಯಿಸ್ತಾ ಇದ್ರು. ಅಲ್ಲಿಂದ ನನ್ನದು ಹೀಗೇನೆ ಪರಿಚಯ ಮಾಡ್ಕೊಳ್ತಾ ಬಂತು. ನಾಟಕಗಳು ಜನಕ್ಕೆ ನಮ್ಮ ಉದ್ದೇಶವನ್ನ ಸುಲಭವಾಗಿ ತಲುಪಿಸುತ್ತೆ. ಯಾಕೆಂದ್ರೆ ಇವತ್ತು ನಾಟಕಗಳು ಇರೋದ್ರಿಂದನೇ ಜನಕ್ಕೆ ನಮ್ಮ ಹಳೆಯ ಕಥೆಗಳು ಇನ್ನೊಂದು ಮತ್ತೊಂದು ಎಲ್ಲ ಬರ್ತಾ ಇರೋದು. ತೆಲುಗಲ್ಲಂತೂ ರಾಮಾಯಣ ಮಹಾಭಾರತಗಳನ್ನ ಅದೆಷ್ಟು ಸಿನಿಮಾಗಳು ಮಾಡಿದಾರ ಗೊತ್ತಿಲ್ಲ, ಅದೆಷ್ಟು ನಾಟಕ ಗೊತ್ತಿಲ್ಲ. ಹೀಗೆ ಇದೊಂದು ಒಳ್ಳೆ ಮೀಡಿಯಾ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಈ ಸಾಮಾಜಿಕ ನಾಟಕಗಳನ್ನ ಹೆಚ್ಚು ಜನಪ್ರಿಯಪಡಿಸಿದ್ದು ಟಿ.ಪಿ. ಕೈಲಾಸಂ ಅವರು ಅನ್ನೋದು ನೆನಪು ಮಾಡ್ತಾರೆ. ಏಕೆಂತಂದ್ರೆ ಟಿ.ಪಿ. ಕೈಲಾಸಂ ಅವರ ನಾಟಕ ಇವತ್ತು ಜೀವಂತವಾಗಿದೆ, ಇವತ್ತು ಚೆನ್ನಾಗಿದೆ. ಅದರ ಒಂದು ಡೈಲಾಗು ನೆನಪಾಗ್ತಾ ಇದೆ. ಟಿ.ಪಿ. ಕೈಲಾಸಂ ಅವರು ಲಾಯರ್ ಹೌದು ಪಾತ್ರವನ್ನ ಮಾಡಿದ್ರು. ಅವರೇ ಹೌದು 100 years ಆಗಿದೆ ನಾಟಕ ಮಾಡಿದ್ರು. ನೋಡಿ ನಾಟಕ ಅಭಿನಯ ಶುರುವಾಗಿದೆ. ಕೈಲಾಸಂ ಲಾಯರ್ ಪಾತ್ರದಲ್ಲಿ ಇಬ್ಬರು ಫ್ರೆಂಡ್ಸ್ ಬರ್ತಾರೆ. ಆ ಫ್ರೆಂಡ್ಸ್ ಅಂದ್ರೆ ಇವರು ಜಂಬ ಬಂದ್ಕೊತಾರೆ ಲಾಯರ್. ಏನಂತ ಅಂದ್ರೆ ನಾನು ಬಹಳ ನನ್ನ ಮಗ ನೋಡ್ಬೇಕು ಅಂತ. ಆ ಡೈಲಾಗು ಹೀಗಿದೆ ಫ್ರೆಂಡ್ಸ್ಗೆ. Look at my friends. When I was in matriculation, when I was in matriculation, I got 2 prizes. Friendsಗೆ ಕೂಡಿದ್ರು. ಹೌದಾ? ಯಾವುದಕ್ಕೆ? Both won first prizes only. ಇನ್ನೂ ಖುಷಿ ಆಗುತ್ತೆ. ಯಾವುದಕ್ಕಪ್ಪ ಬಂತು? One prize I got for memory. ನೆನಪಿನ ಚಿತ್ರಿಗೆ 1 prize I got for memory. 1 for memory, 1 for memory. And the other one I don't remember it exactly. ಅದೇನೆ ಒಂದು ಬೈಕ್ ಹೊಡಿತಾರ ಅದಕ್ಕೆ ಆ ಹೆಂಡತಿ ವಾಟ್ ಎ ಮೆಟಾಲಿಕ್ ಮೌತೆ ನಿಂತು ಅಂತ ಹೋಗಿದ್ದಾರೆ. ಈ ತರ ಆ ಪದಗಳ ಜೊತೆಯಲ್ಲಿ ಆಟ ಆಡ್ತಕ್ಕಂಥದ್ದು ಮತ್ತು ಅಲ್ಬಿಟ್ರೇಷನ್ ಹೋರಾ ಅಂತಕ್ಕಂಥ ಜವಾನ ಒಪ್ಪಿಕೊಂಡು ಬರ್ತಾನಿಗೆ ಬಂದಾಗ ಬೀದಿಯಲ್ಲೇನಾದರೂ ಬಿಡಿಗಾಸು ಬಿದ್ದಿದೆ ಅಂತ ಬಂದು ನೋಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಮಕ್ಕಳೇ ಅಲ್ಬಿಟ್ರೇಷನ್ ಬಿಡಿ ಆಗಿರುತ್ತೆ. ಈ ಥರದ ನಾಟಕಗಳನ್ನು ಕೊಟ್ಟು ಇವತ್ತು ಕೂಡ ನಮ್ಮ ಮನಸ್ಸಲ್ಲಿ ಬಂದಿದ್ದಾರೆ. ನಾಟಕಕ್ಕೆ ತನ್ನದೇ ಆದ ಶಕ್ತಿ ಇದೆ ಮತ್ತು ನಮ್ಮ ರಂಗ ಸಂಸ್ಕೃತಿಯಲ್ಲಿ ಸಾಕಷ್ಟು ನಾಟಕ ಮಾಡ್ಕೊಂಡು ಬಂದಿದ್ದಾರೆ. ಆ
ಸಂಸ್ಕಾರದಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ರು. ಕೆಲವರಿಗೆ ಅಷ್ಟೇ ನೆನಪಿದೆ, ನಾನಪ್ಪ ಹಣ ಬಿದ್ದಿರುತ್ತೆ, ಆದರೂ ತಂದು ಮುಂಚೆ ಹೋಗಿ ಹೋಗ್ತಾರೆ ತಿಂದು ಬಿಡ್ತಾರೆ, ಹಾಗಂಗೆಲ್ಲ ಅದು ನೆಗೆಟಿವ್ ಕ್ಯಾರೆಕ್ಟರ್ ಕೊಡ್ತಿಲ್ಲ ಸ್ಥಿತಿ ನಿಂತಿತ್ತು. ಇದಾದ ಒಂದು 2 ವರ್ಷ 2-3 ವರ್ಷದ ನಂತರ ಯಾವುದೋ ಊರು ಹೋಗ್ತಿರೋ ಬಸ್ ಸ್ಟ್ಯಾಂಡಲ್ಲಿ ಅವ್ರು ಇದ್ದಿದ್ರೆ ಇವರು ಫ್ರೆಂಡ್ಸ್ ಮತ್ತೆ ಯಾರೋ ಮಾತಾಡ್ಕೊಂಡು ಬಂದ್ಬಿಟ್ಟು ಇವರೇ ಅಂತ ಅವರು ಈಗ ಇವರಲ್ಲ ಅಂದ್ಬಿಟ್ಟು ದೀಕ್ಷಿತರು ದಾಸತಿ ದೀಕ್ಷಿತರು ಬಂದು ಸರ್ ಸಂಸ್ಕಾರ ಸಿನಿಮಾ ನೋಡಿದ್ದೀರ ಸರ್? ನೋಡಿದ್ದೀವಿ. ಅದರಲ್ಲಿ ಆ ನೆಗೆಟಿವ್ ಕ್ಯಾರೆಕ್ಟರ್ ಒಂದು ಮಾಡಿದಿರಲ್ಲ ಸರ್, ನೀವೇನ ಸರ್? ಅವ್ರು ಕೇಳಿದ ರೀತಿ ನೋಡಿದ್ರೆ ಅವರು ಅಂದ್ರೆ ಇಟ್ಟು ಹೊಡೆಯೋ ಥರ ಇತ್ತು. ಇದಪ್ಪ ನಾನಲ್ಲಪ್ಪ ಅಂದ್ಬಿಟ್ಟು ತಕ್ಷಣ ನೋಡಿದೇನೋ ನಾನು ಹೇಳಿಲ್ವ ಇವರು ಒಳ್ಳೆಯವ್ರು ಅಂತ ಕಟ್ಟಡ ಪಾತ್ರಗಳು ಮಾಡಲ್ಲ. ಈಗ ಅದು ಪಾತ್ರದ ಜೊತೆಗೆ ಜನ ರೂಪಿಸ್ಕೊಳ್ತಾರೆ. ಅದೇ ಥರ ಇದು ಪಾತ್ರ ಹೇಗಿರುತ್ತೋ ಜನರ ಮನಸ್ಸಲ್ಲಿ ಹೊರಡುತ್ತೆ, ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ರಂಗ ಚಟುವಟಿಕೆ ನಿರಂತರವಾಗಿ ನಡೀಬೇಕು. ಜನರು ಬರಬೇಕಾಗುತ್ತೆ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದ್ದಾರೆ, ಆದರೂ ಅಭಿನಯಿಸ್ತಕ್ಕಂಥ ಏನು ಕಲಾವಿದರಂದ್ರೆ ಅವರ ಕುಟುಂಬ ವರ್ಗದವರು ಕೂಡ ಒಂದಷ್ಟು ಬರಬೇಕು. ಮತ್ತು ರಂಗ ಚಟುವಟಿಕೆ ನಿರಂತರವಾಗಿ ನಡೀಬೇಕಾಗುತ್ತೆ. ಯಾಕಂದರೆ ಇವತ್ತು ನಾಟಕ ನಡೆಸೋದು ಬಹಳ ಕಷ್ಟ ಇದೆ. ನನ್ನ ಮಗನೂ ಅನೇಕ ನಾಟಕಗಳನ್ನು ನಿರ್ಮಾಣ ಮಾಡ್ತಾನೆ, ಆಮೇಲೆ ಅದನ್ನು ನಿರ್ದೇಶನ ಮಾಡ್ತಾನೆ. ಅವನು ಎಷ್ಟು ಕಷ್ಟ ಇದೆ ನಾಟಕ ಮಾಡೋದು ಅಂದರೆ, ಅವನು ನಮ್ಮ ಹೊಸ ನಾಟಕ ನೋಡಿದ್ದೀನಪ್ಪ ಅಂತಂದರೆ ನಾನು 10,000 ರೂಪಾಯಿ ಕೊಟ್ಟು ಇಷ್ಟೇ ಮತ್ತೆ ಕೇಳಬೇಡ ಅಂತ ಹೇಳ್ತೀನಿ ಅಷ್ಟೇ. ಎಷ್ಟು ನಿರಂತರವಾದ ಕಲಿತಕ್ಕಂಥದ್ದು ನಾಟಕದ ತಾಲೀಮ್ ಇದೆಯಲ್ಲ, ತಾಲೀಮಲ್ಲಿ ಬರೀ ಒಂದು ಬಿಸ್ಕೆಟ್ ಒಂದು ಕಾಫಿ ತರಿಸ್ಕೊಟ್ಟು 1,000 ರೂಪಾಯಿ ಆಗ್ತಿತ್ತು. ಈ ಥರ ಇದೆ. ಆದರೆ ಯಾರು ಪುಣ್ಯ ಸರ್ಕಾರ ಇಲ್ಲ ಅಂದ್ರೆ ಯಾವುದೋ ರೂಪದಲ್ಲಿ ದೇವರ ರೂಪದಲ್ಲಿ ಬಂದು ನಮ್ಮ ರಘುಧರ ನಮ್ಗೆ ಸಹಾಯ ಮಾಡ್ತಾರೆ. ಏನು ಆಗಲ್ಲ, ಈ ಕಾರ್ಯಕ್ರಮನೇ ಆಗಲ್ಲ. ಈ ಥರ ನಮ್ಮೆಲ್ಲ ರಘುರವರು ಕೂಡ ಪೂರ್ವವಾಗಿ ನಾನು ಅಭಿನಂದಿಸ್ತೀನಿ, ಹೊಂದಿಸ್ತೀನಿ. ಅವರ ಸಂತತಿ ಜಾಸ್ತಿ ಆಗಿಂತ ನಾವು ಬಯಸ್ತಾ ಇದ್ದೀವಿ. ಲೋಕೇಶ್ ಅವರು ಬಹಳ ಸಾಹಿತ್ಯ ಆಸಕ್ತರು. ಲೋಕೇಶ್ ಅಂತಂದರೆ ಮುಂಚೆ ನಾನು ಗೊತ್ತಿತ್ತು. ನಮ್ಮ ಮನೆ ಹತ್ರ ಅವ್ರ ಆಫೀಸ್ ಇತ್ತು, ಅಲ್ಲಿಂದ ನೆನಪು. ಲೋಕಿಯವರಂತೂ ಭಾಳ ಬೇಕಾದವರು. ಇಲ್ಲಿರ್ತಕ್ಕಂಥ ಭಾಳ ಜನಕ್ಕೆ ನನ್ನ ಪರಿಚಯ ಇದೆ. ಇಲ್ಲ ಒಂದೇ ಒಂದು ಡೈಲಾಗು, ನಾಟಕದ ಡೈಲಾಗ್ ನನ್ನ ಮುಂದೆ ತಂದು ಯಾವುದು ಅಂದರೆ KH ರಂಗನಾಥ್ ಕೇಳಿದ್ವಿ, ಆಕಾಶವಾಣಿಯಲ್ಲಿ ಭಾಳ ದೊಡ್ಡ ಹೆಸರು, ನಾಟಕ ನಿರ್ದೇಶನ ಮಾಡ್ತಾ ಇದ್ದಾರೆ. KH ರಂಗನಾಥ್ ಅಂದರೆ ಅವರು ಮತ್ತು ಅರಾಮಿತ್ರ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಅರಾಮಿತ್ರ ಅವರು ಅದೇ ಅವರ ಪಾಲಿಟಿಷಿಯನ್ KH Rangnath is forest minister. ರಂಗನಾಥ್ ಅವರು ಅದೇ ಸದ್ಯಕ್ಕೆ ಹೋಗ್ತಾರೆ. ಈಗ ಅವರು ಪಾಲಿಟಿಷಿಯನ್. ಸೊ ಈ ನಾಟಕದ ಆಕಾಶವಾಣಿಯಿಂದ ಡೆಲ್ಲಿವರೆಗೂ ಹೋದ ರಂಗನಾಥ್ ಅವರು ಈ ಕಡೆ ವಾಣಿಜ್ಯ ಪ್ರಿನ್ಸಿಪಲ್ ಆಗಿ ಅರಾಮಿತ್ರ ಅವರು ಸಂಭಾಷಣೆ. ರಂಗನಾಥ್ ಒಂದ್ಸಲ ಇವ್ರ ಮನೆಗೆ ಫೋನ್ ಮಾಡ್ತಾರೆ, ಮಿತ್ರ ಮನೆಗೆ ಫೋನ್ ಮಾಡ್ತಾರೆ. ಮಿತ್ರ ಅವರ ಶ್ರೀಮತಿಯವರು ಅದರಲ್ಲಿ ಶ್ರೀಮಂತ ಏಕವಚನ ಫ್ರೆಂಡ್ಸ್. ಈ ಕಡೆ ಮಿತ್ರ, ಈ ಕಡೆ ರಂಗನಾಥ್ ಅವರು ಮಾಡ್ತಾರೆ. ಇದೋ ನಮ್ಮ ಮಾವ ಮಿತ್ರ ಅಂತ ಹೇಳಿದ್ದಾರೆ. ಮಿತ್ರ ಅವ್ರ ಶ್ರೀಮತಿ ಇಲ್ಲ, ಅವ್ರು ಸ್ನಾನ ಮಾಡ್ತಾ ಇದ್ದಾರೆ. ತಕ್ಷಣ ರಂಗನಾಥ್ ಅವರು ಏನು ಮಿತ್ರ ಸ್ನಾನ ಬೇರೆ ಮಾಡ್ತಾರ ಆ ಕಡೆ ಇದು ಸೋಮವಾರ ಅಲ್ವಾ? ಎಷ್ಟು ಸರಳವಾಗಿದೆ, ಎಷ್ಟು ಸೆಟಲ್ ಆಗಿದೆ. ಇದರ ಸ್ಪಾಟ್ ಅಂದರೆ ನಿಮಗೆ ಅದೇನಿದೆ ಆ ಶಾರ್ಪ್ನೆಸ್ಸು. ಸೊ ಇಂಥದ್ದೆಲ್ಲ ನಮಗೆ ನಾಟಕದಲ್ಲಿ ಇರತಕ್ಕಂಥ ವಿಷಯಗಳ ಜನಗಳನ್ನ ಪ್ರಚೋದಿಸ್ಬೋದು, ಒಳ್ಳೆಯ ದಿಶೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಪುರಾಣಕ್ಕೆ ಸಂಬಂಧಪಟ್ಟ ಕಥೆಗಳು ಇವರು ಹೇಳ್ತಾ ಇದ್ರಲ್ಲ, ಗುರುರಾಜ ನಾಯ್ಡು ಅವರ ಹರಿಕಥೆಗಳು ಕೇಳಿ ನಾವು ಒಂದು ಕಾಲದಲ್ಲಿ ಯಪ್ಪ ಯಾವ ಲೆವೆಲ್ಗೆ ನಾವು ಇನ್ಸ್ಪೈರ್ ಆಗ್ತಾ ಇದ್ದೀವಿ. ಒಂದು ಗುರುರಾಜ ನಾಯ್ಡು ಅದು ಮಾಲೂರು ಕೈ ಮಾಡಿ ಗಣೇಶನ ಉತ್ಸವಕ್ಕೆ ಗುರುರಾಜ ನಾಯ್ಡು ಅವರ ಹರಿಕಥೆ ಮತ್ತು ಮಾಸ್ಟರ್ ಕಿರಣೆ ಅವರ ನಾಟಕ ಕಂಪಲ್ಸರಿ ಅವರು ಮಾಡ್ತಾ ಇದ್ದಾರೆ. ಗುರುರಾಜ ನಾಯ್ಡು ಜೀವನದ ಬಗ್ಗೆ ಹೇಳ್ತಾರೆ. ಬದುಕು ಎಷ್ಟು ಅಸ್ಥಿರ, ಬದುಕು ಎಷ್ಟು ನಶ್ವರ, ಬದುಕಿರುವಾಗ ನೀವು ಹೇಗೆ ಇರೋದನ್ನ ಸಂತೋಷವಾಗಿ ತಗೋಬೇಕು. ನಿಮಗೆಲ್ಲರಿಗೂ ಒಂದು ಪಾಠ ಅಂತ ನಾನು ಅವತ್ತೇ ತಿಳಿಸ್ತೇನೆ. ಕಾಡಲ್ಲೊಬ್ಬ ಓಡೋಡಿ ಬರ್ತಾ ಇರ್ತಾನೆ. ಯಾಕಂದ್ರೆ ಯಾವತ್ತು ಹುಲಿ ಅಡಿಸ್ಕೊಂಡು ಬರ್ತಾನೆ. ಹುಲಿ ಯಾಕೆ ಅಡಿಸ್ಕೊಂಡು ಬರ್ತವನ್ನ ಅವನು ತಿನ್ನೋಕೆ ಬರ್ತಾ ಇದೆ. ಅವನು ಹಾಗೂ ಇನ್ನೂ ತಪ್ಪಿಸ್ಕೊಂಡು ಜೋರಾಗಿ ಓಡ್ತಾನೆ ಕಾಡಲ್ಲಿ.
ಆಳವಾಗಿ ನೆಲವಾಗಿ ನೀರಿರ್ತಕ್ಕಂಥ ಒಂದು ನೆಲವಾಗಿ ಇದ್ದು ಗಮನದಲ್ಲಿ ಬಿದ್ದೋಗ್ತಾರೆ. ಹಿಂದೆ ಅಕ್ಷಮತೆಯ ಪ್ರಾಣಿಗಳು ದಿನಕ್ಕೆ ಬಿದ್ದೋಗ್ತಾರೆ. ಬಿದ್ದಾಗ ಆ ಒಳಗಡೆ ಇದ್ದ ಬಿಳುಗಳು ಇರುತ್ತೆ, ಮರದ ಬಿಳುಗಳು ಬಾವಿ ಒಳಗಡೆ ಇರುತ್ತೆ, ಮನೆಯ ಬಾವಿ ಒಳಗಡೆ ಅದನ್ನ ಹಿಡ್ಕೊಂಡ್ಬಿಡ್ತಾರೆ. ಕೆಳಗಡೆ ನೀರಿದೆ, ಅದರಲ್ಲಿ ಮೊಸಳೆ ಇದೆ, ಹೊರಗಡೆ ಹುಲಿ ಇದೆ, ಕಾಯ್ತಾ ಇದ್ದಾರೆ ದಿನಕ್ಕೆ. ಇವರು ಬದುಕಿದ್ದಾರೆ. ಅರ್ಧ ಬಾವಿಯಲ್ಲಿ ಆ ಒಂದು ಇದನ್ನ ಬಿಳುಗಳನ್ನು ಹಿಡ್ಕೊಂಡು ಆ ಬೇರುಗಳನ್ನು ಹಿಡ್ಕೊಂಡು ಬದುಕಿದ್ದಾರೆ. ಮೇಲೆ ಅದು ನೋಡ್ತಾ ಇತ್ತು, ಹೊರಟೋಯ್ತು ಅಂದ್ರೆ ಬರೋಣ ಮೇಲೆ ಅಂತ. ಇದು ಬಿದ್ದರೆ ಒಳಗಡೆ ಅವನು ಮುಗಿತು, ಮೊಸಳೆ ಪಾಲ ಆಗ್ತಾನೆ. ಆ ಟೈಮಲ್ಲಿ ಅಳಿಲು ಒಂದು ಬಂದು ಆ ಎಳೆದಿದ್ದ ಬಿಳುವು ಇರುತ್ತಲ್ಲ ಅದರ ಅಲ್ಲಿ ಒಂದು ಗುಟ್ಟು ಮಾಡಬೇಕು, ಅದು ಮರಿತಾ ಇದೆ ಟಕ 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 ಅಂತ. ಅಳಿಲು ಪೂರ್ತಿ ಆ ಬೇರನ್ನ ಕಟ್ ಮಾಡಿಬಿಟ್ಟು ಅಂತ ನೋಡ್ಬೇಕು, ಕಲ್ಪನೆ ಮಾಡಬೇಕು. ಸೊ ಅದು ನಿಮಗೆ ಟೈಮ್ ಡಿವೈಡ್ ಮಾಡಬೇಕು, ಸಮಯ ಗಡಿಯಾರದ ಟಕ 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 ಅಳಿಲು ಅಲ್ಲಿ ಕಟ್ ಮಾಡ್ತಾ ಇದೆ ಬೆಳೆದನ್ನ. ಆ ಟೈಮಲ್ಲಿ ಮೇಲ್ಗಡೆ ಹೆಜ್ಜೆ ಮೇಲ್ಗಡೆ ಮರ, ಆ ಮರದಲ್ಲಿ ಹೆಜ್ಜೆಯನ್ನು ಕಟ್ಟಿದೆ. ಆ ಹೆಜ್ಜೆಯನ್ನು ಅದು ಓವರ್ಲೋಡ್ ಆದಾಗ ಅದರಲ್ಲಿ ನಾನೇ ಏನು ತೊಟ್ಟಿರ್ತದೆ, ತೊಟ್ಟಿದ್ದಕ್ಕೆ ನೋಡ್ತಾ ಮುಖದ ಮೇಲೆ ಬಿಡುತ್ತೆ, ಮತ್ತೆ ನಾಲಿಗೆ ಮೇಲೆ ಬಿಡುತ್ತೆ. ಅದ್ಭುತವಾಗಿರುತ್ತೆ ರುಚಿ, ಅದನ್ನು ಸವಿತಾ ಇರ್ತಾನೆ ಅವನು ಅಂತಾನೆ ಅದು ಬೀಳುತ್ತೆ. ಅದು ಜೀವನವನ್ನು ಹಂಗೆ ಸುರಿಯಬೇಕು. ಕೆಳಗಡೆ ಸಾಗಿದೆ, ಹೊರಗಡೆ ಸಾಗಿದೆ. ಯಾವಾಗ ಅಳಿದು ಕಂಪ್ಲೀಟ್ ಆಗಿ ಬೇರೆ ಕಿತ್ತಾಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಇರೋಷ್ಟು ದಿನ ಇರೋದೇ ನೀವು ಸಂತೋಷ ಪಡಬೇಕು ಅಂತ ತುಂಬ ಒಳ್ಳೆಯ ಮಾರ್ಗದಲ್ಲಿ ಇಟ್ಟು ಹೇಳ್ತಾ ಇದ್ದ ಕಥೆ ನನಗೆ ನೆನಪಾಗ್ತದೆ. ಹೀಗೆ ಬದುಕು ಲಕ್ಷ್ಮಣ ಆರು ಕೂಡ ಇದ್ದಷ್ಟು ದಿನದಲ್ಲಿ ವಿವೇಕಾನಂದ ಥರ ಅದು ಇವ್ರ ಥರ ಸ್ವಾಮಿಗಳ ಥರ ನಾವು ಕಡಿಮೆ ಆಯಸ್ಸು ಅದೆಲ್ಲ ಯೋಚನೆ ಮಾಡುತ್ತೇವೆ. ಒಬ್ಬರು ಮುಂದೆ ಇದ್ದೇ ಇರುತ್ತೆ ಅಂತ ಅದನ್ನು ಗಮನಿಸ್ತೇವೆ. ನಮ್ಮ ಗುರಿಯನ್ನು ನಾವು ತರಬೇಕು ಅಂತ ನಾನು ಭಾವಿಸ್ತೀನಿ. ಇವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೈಂಕರ್ಯ ಇದು ಬಹಳ ದೊಡ್ಡ ಕೆಲಸ ಇದೆ. ರಂಗಭೂಮಿ ಚಟುವಟಿಕೆಯಲ್ಲಿ ಅವರು ತೊಡಗಿಸಿಕೊಳ್ಳುವಂಥದ್ದು ತುಂಬಾ ದೊಡ್ಡ ಕೆಲಸ. ಇದನ್ನು ಅವಕಾಶ ಸಿಕ್ತು, ನಾವು ವೇಟ್ ಮಾಡಬೇಕು, ಕಾಯಬೇಕು. ಯಾಕೆಂದರೆ ಕಾಯಲಿಲ್ಲ ಅಂತಂದರೆ ಟೈಮ್ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಕಡೆಯದಾಗಿ ಒಂದು ಪದ್ಯವನ್ನು ಕೊಡ್ತೀನಿ. ಇದು ಭಾಳ ಚೆನ್ನಾಗಿದೆ. ಸುದ್ದಿದ್ದು ನಾಡಿದ್ದು ಬರೆದಿರ್ತಕ್ಕಂಥ ಪದ್ಯ. ಈ ಪದ್ಯದಲ್ಲಿರ್ತಕ್ಕಂಥ ವೆಯ್ಟ್ ಅಂತಕ್ಕಂಥದ್ದೇ ಅಂತ. ಇದರಲ್ಲಿ ಈ ಅರಳಿಕಟ್ಟೆ ಸುತ್ತಿದ್ರೆ ಮಕ್ಕಳಾಗುತ್ತೆ ಅಂತ ಒಂದು ಪ್ರತೀತಿ ಇದೆ, ಕೇಳಿದ್ದೀರಾ ಅದನ್ನು? ಅರಳಿಕಟ್ಟೆ ಸುತ್ತಾರಲ್ಲ, ಸುತ್ತಿದ್ರೆ ಯಾಕಂದ್ರೆ ಆಕ್ಸಿಜನ್ ಭಾಳ ಪವರ್ಫುಲ್ ಆಗಿರುತ್ತೆ. ಸೈಂಟಿಫಿಕ್ ರೀಸನ್ ಆಲ್ಸೋ ಇದೆ. ಅರಳಿ ಮರದ ಸುತ್ತಿದ್ರೆ ಅದು ಮಕ್ಕಳಾಗುತ್ತೆ ಅಂತ ಇದ್ರ ಮೇಲೆ ಅಂತಾರೆ. ಮಕ್ಕಳಾಗಲಿ ಅಂತ ಸುದ್ದಿ ಕೊಟ್ಟರು ಅರಳಿ ಮರದ ಕಟ್ಟೆ ಯಾವುದೋ ಮಕ್ಕಳಾಗಲಿ ಅಂತ ಸುದ್ದಿ ಕೊಟ್ಟರು ಅರಳಿ ಮರದ ಕಟ್ಟೆ ಒಂದು ಸುತ್ತಿನ್ನು ಆಯ್ತು ಇಲ್ಲೋ ಮುಟ್ಟೋಡ್ಕೊಂಡ್ರು ಬಟ್ಟೆ. ಇಷ್ಟು ಆತರ ಪಡಬಾರ್ದು. ಟೈಮು ಬರುತ್ತೆ, ಬಂದಾಗೆಲ್ಲ ಆಗುತ್ತೆ ಅಂತ ಹೇಳ್ತಾ ನೀವು ಬದುಕು